ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಯತ್ತ ಪವಿತ್ರ ಗೌಡನನ್ನ ಕರ್ಕೊಂಡು ಹೋಗೋ ಕೆಲಸ. ರಾತ್ರಿಯಿಡೀ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡ ವಾಸ್ತವ್ಯವನ್ನು ಹೂಡಿದ್ದಾಳೆ. ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಯತ್ತ ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸೋ ನಿಟ್ಟಿನಲ್ಲಿ ಆರೋಪಿ ನಂಬರ್ 1 A1 ಪವಿತ್ರ ಗೌಡನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೆಚ್ಚಿನ ವಿಚಾರಣೆಗೆ ಇವತ್ತು ಕೂಡ ಒಳಪಡಿಸಲಾಗುತ್ತೆ. ನಿನ್ನೆ ಅಷ್ಟೇ ಆರೋಪಿಗಳ ಮುಖಾಮುಖಿ ಮಾಡಿಸಿ ಅರೆಸ್ಟ್ ಪ್ರೊಸೀಜರ್ನೆಲ್ಲ ಕಂಟಿನ್ಯೂ ಮಾಡಲಾಗಿತ್ತು. ಇವತ್ತು ಸಾಕ್ಷಿ ಸಂಗ್ರಹ, ಸ್ಥಳ ಮಹಜರು ಜೊತೆಗೆ ಇವರಿಗೆ ಇವತ್ತು ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಹೆಂಗಿರುತ್ತೆ ಪ್ರಕ್ರಿಯೆಗಳು ಅಂತ ಹೇಳಿದ್ರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಅಷ್ಟೂ ದಿನ ಅಂದರೆ ಎವ್ರಿ 24 ಅವರ್ಸು ಆಕೆನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಬೇಕಾಗತ್ತೆ. ಮತ್ತು ವಿಚಾರಣೆಗೆ ಬೇಕಾದಂತೆ ಸಾಕ್ಷಿ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಹಾಗೂ ಈಕೆಯ ಪಾತ್ರ ಏನು, ಈಕೆನೂ ಅಕ್ಯೂಸ್ಡ, ಸಾಂದರ್ಭಿಕ ಸಾಕ್ಷಿ ಹಾಗೂ ಈಕೆಯ ಪಾತ್ರ, ಈಕೆ ಹೇಳ್ತಾ ಇರೋ ಪ್ರಕಾರ ಎರಡೂ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ತಾರೆ.